ಪತ್ನಿಯನ್ನ ಪಕ್ಕದ ಮನೆಯ ವ್ಯಕ್ತಿ ರೇಗಿಸಿದ್ದಾನೆಂಬ ಕಾರಣಕ್ಕಾಗಿ ಚಾಕುವಿನಿಂದ ಹಿರಿದು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೇಲೂರು ತಾಲೂಕಿನ ಹಳೆ ಉತ್ಪತ್ತನಹಳ್ಳಿಯಲ್ಲಿ ಮಾರುತಿ ನಗರದಲ್ಲಿ ಬುಧವಾರ ನಡೆದಿದೆ. ಈ ಸಂಬಂಧ ಹಲ್ಲೆಗೊಳಗಾದ ವ್ಯಕ್ತಿ ಶಿವು ಮಾತನಾಡಿ, ಬುಧವಾರ ಬೆಳಗ್ಗೆ ಪಕ್ಕದ ಮನೆಯ ನಿವಾಸಿಯಾದ ಗಜೇಂದ್ರರವರ ಪತ್ನಿಯನ್ನ ವಿಷಲ್ ಹಾಕಿ ರೇಗಿಸಿದ್ದಾನೆಂದು ಅಪಾರ್ಥ ಮಾಡಿಕೊಂಡು ಮನೆಯ ಬಳಿ ನನ್ನನ್ನ ನಿಂದಿಸಿ ಅಪಮಾನ ಮಾಡಿ ಗಲಾಟೆ ನಡೆಸಿದ್ದಾರೆ. ಗಜೇಂದ್ರ ಅವರ ಪತ್ನಿ ನನ್ನಿಂದ ಏನು ತಪ್ಪು ನಡೆದಿಲ್ಲ ಎಂದು ತಿಳಿಸಿದರೂ ಸಹ ಅದೇ ದಿನ ಸಂಜೆ ಮತ್ತೆ ಬಂದು ಜಗಳ ಮಾಡಿ ನನ್ನ ಮೇಲೆ ಗಜೇಂದ್ರ ಮಾರಣಾಂತಿಕ ಹಲ್ಲೆ ನಡೆಸಿದ್ದು, ಕುಟುಂಬದವರೆಲ್ಲ ಸೇರಿ ನನ್ನ ಪತ್ನಿಯ ಮೇಲೂ ಹಲ್ಲೆ ನಡೆಸಿದ್ದಾರೆ. ಸದ್ಯ ಇಬ್ಬರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು, ಏನು ಅಪರಾಧ ಮಾಡದ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ನಮ್ಮ ಪಕ್ಕದ ಮನೆಯವರೇ ಬೆಳಗಿಂದ ಬಂದು ಅವರೇ ಜಗಳ ಮಾಡ್ತಾಯಿದ್ರು. ಮತ್ತೆ ಸಂಜೆ ಏಕಬುಕ್ಕಿ ಬಂದು ಹೊಡೆದಾಡ್ಬಿಟ್ಟು ಚಾಕಲ್ ಹಾಕಿ ಚುಚ್ಚಿದ್ರು. ಏನು ವಿಷಯ ಕಾರಣ ಅದೇ, ನಾನು ಅವ್ರ ಹೆಂಡ್ತಿನೇನ ರೇಗಿಸ್ತಿದ್ದೆ ಅಂತ ಹೇಳ್ಬಿಟ್ಟು ಬೆಳಗಿಂದನೂ ಜಗಳ ಮಾಡ್ತಾಯಿದ್ರು. ಅವ್ರ ಮಿಸ್ಸಸ್ಸು ಬಂದು ಹೇಳಿದ್ರು, ಅದು ಆ ಥರ ಏನು ಮಾಡಿಲ್ಲ, ಅವರು ಸುಮ್ಮನೆ ಅವ್ರ ಹತ್ರ ಜಗಳ ಮಾಡಬೇಡಿ ಅಂತ ಹೇಳಿದ್ರು. ಹಂಗಾದ್ರೆ ಇವ್ರು ಕೇಳಿಲ್ಲ, ಬೆಳಗಿಂದನೂ ಜಗಳ ಮಾಡ್ತಾಯಿದ್ರು. ಸಂಜೆ ಜೋರಾಗಿ ಮಾತನಾಡ್ಕೆ ಬಂದು ಅವ್ರ ಜೊತೆ ಇನ್ನೊಬ್ಬನು ಕರ್ಕೊಬಂದು ಅವ್ರ ಮನೆಯವರು, ಅವ್ರ ಅಪ್ಪ, ಅವ್ರ ಅಮ್ಮ, ಒಬ್ಬ ಹುಡುಗ ಅವನು ಎಲ್ಲ ಸೇರಿಸಿ ಚುಚ್ಚಿರೋದು. ಅವ್ರ ಹೆಸರು ಹೇಳಿ, ಯಾರು ಚುಚ್ಚಿದ್ದು? ಪಕ್ಕದ ಮನೆಯವ್ರ ಹೆಸರು ಏನು? ಅವ್ರು ಉಮೇಶ್ ಅಂತ ಅವ್ರ ಅಪ್ಪನ ಹೆಸರು, ಅವ್ರ ಅಮ್ಮನ ಹೆಸರು ಲಲಿತಾ ಅಂತ, ಹುಡುಗನ ಹೆಸರು ಇನ್ನೊಬ್ಬ ಫ್ರೆಂಡಿನ ಹೆಸರು ರವಿ ನಿಡ್ಗೋಡು ಅನ್ನೋ ಏನೋ ಇರುತ್ತೆ, ಅವನ ಹೆಸರು ಗಜೇಂದ್ರ ಅಂತ. ಗಜೇಂದ್ರ. ನನಗೆ ನಾನು ಹೆಂಡ್ತಿ ಬಿಡ್ತಾರೆ. ನ್ಯಾಯ ಬೇಕು. ಏನಕ್ಕೆ ಮಾಡಿರೋ, ಏನಕ್ಕೋಸ್ಕರ, ಏನು ಈ ಕಾರಣನೇ ಇಲ್ದೇ ಹೆಂಗೆ ಅವ್ರು ನನಗೆ ಹಲ್ಲೆ ಮಾಡಿದರು? ಅದು ಮಾರಣಾಂತಿಕ ಹಲ್ಲೆ. ಚಾಕಲ್ ಬಂದು ಚುಚ್ಚಿ ಇಲ್ಲಿ. ನಾವು ಆಟೋ ಡ್ರೈವರು, ತೋಟಕ್ಕೆ ಕೆಲಸಕ್ಕೆ ಹೋಗ್ತೀವಿ. ಅವ್ರು ಗೊತ್ತಿಲ್ಲ ಸರ್, ಪಕ್ಕದ